ನೋಡಿ, ಎಷ್ಟು ಚಿನ್ನ ಸಿಕ್ತು ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಅವ್ರಿಗೆ ಕೊಡ್ತೀರಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಆದರೆ ಆ ಪ್ರಾಮಾಣಿಕತೆ ಇದೆಯಲ್ಲ, ಸಿಕ್ಕಂಥ ಚಿನ್ನ ಸಿಕ್ಕಂಥ ನಿಧಿಯನ್ನು ವಾಪಸ್ ಕೊಡೋದು, ಆ ಪ್ರಾಮಾಣಿಕತೆಗೆ ಬೆಲೆ ಕಟ್ಟಬಾರ್ದು. ಬಡವರು ಬೀದಿಗೆ ಬೀಳಬಾರ್ದು, ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು, ಅವ್ರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. TV9 ಮೊದಲ ದಿನದಿಂದ ಇದರ ಆಗ್ರಹವನ್ನು ಮಾಡ್ತಾ ಇದೆ. ಈಗ ಅದಕ್ಕೆ ಯಶಸ್ಸು ಸಿಕ್ಕಿದೆ. ಇದು TV9ನ ಬಿಗ್ ಇಂಪ್ಯಾಕ್ಟ್. ಕಸ್ತೂರಬಾ ವೃತ್ತಿ ಕುಟುಂಬಕ್ಕೆ ನಾವು ಮನೆ ಕಟ್ಟಿಸ್ಕೊಡ್ತೀವಿ, ಜಾಗನೂ ಕೊಡ್ತೀವಿ, ಮನೆನೂ ಕಟ್ಟಿಸ್ಕೊಡ್ತೀವಿ ಅಂದಿದ್ದಾರೆ ಮಂತ್ರಿಗಳು. ಗ್ರೇಟ್. ಗದಗ್ನ ಲಕ್ಕುಂಡಿನಲ್ಲಿ HK ಪಾಟೀಲ್ ಭರವಸೆ ಕೊಟ್ಟಿದ್ದಾರೆ, ಮನೆನೂ ಕಟ್ಟಿಸ್ಕೊಡ್ತೀವಿ, ಅದಕ್ಕೆ ಬೇಕಾದಂಥ ಜಾಗವನ್ನೂ ಕೂಡ ಕೊಡ್ತೀವಿ ಅಂತ. ನಾನು ಪಾಟೀಲ್ರಿಗೆ ಒಂದೇ ಮಾತು ಹೇಳ್ತೀನಿ, HK ಪಾಟೀಲ್ರೇ, ನಿಮಗೆ ಅಭಿನಂದನೆಗಳು TV9 ಕಡೆಯಿಂದ. ಆದರೆ ಮಾತಿದೆಯಲ್ಲ, ಕೇವಲ ಮಾತಾಗಿ ಇರುವಂಥದ್ದು ಬೇಡ, ಅದು ಕೃತಿಗೆ ಬರಲಿ, ದಯಮಾಡಿ ನಮ್ಮ ಪ್ರಾರ್ಥನೆ. ಬರೀ ಮಂತ್ರಿಗಳು ಏನು ಹೇಳಿದ್ರು ನೋಡೋಣ. ಯಮ್ಮ, ನೀನು ಕಿವಿಯಾಗಿ ಹೇಳಿದ್ದು ಕೇಳಿದ್ದೆ. ಆ ಮೆಂಬರ ಮೊದಲಿಗೆ ಸಿದ್ಧಾಂತ ಮಾತಾಡಿದ್ರು ತಕ್ಷಣ, ಆಮೇಲೆ CM ಕುಡಿಯೋರ ಮಾತಾಡಿದ್ರು. ಅವ್ರಿಗೆ ಜಾಗ ಕೊಡಬೇಕು. ಪಂಚಾಯತಿ ಅಧ್ಯಕ್ಷರು ಅವ್ರಿಗೆ ಮಾತಾಡಿ ಜಾಗ ಒಂದು ಫಿಕ್ಸ್ ಮಾಡಿರಿ, ಅವ್ರಿಗೆ ಒಂದು ಆಶ್ರಯ ಮೇಲೆ ಕೊಡಬೇಕು. ದುಡ್ಕೊಂಡು ತಿಂತಾರ್ರಿ, ಅವ್ರಿಗೊಂದು ಉದ್ಯೋಗ ಇಲ್ಲಿ ದುಡಿಬೇಕು, ಹೋಗ್ಬೇಕು, ಮನೆಗೆ ಬರ್ಬೇಕು. ನೋಡ್ತೀನಿ. ಅವ ಹುಡುಗ ಅವ್ನು ಪೂರ್ಣ ಎಲ್ಲ ಗೊತ್ತಿದೆ, ಇತ್ತು ಇಲ್ಲ ಗೊತ್ತಿಲ್ಲ. ನೀ ಅವಾಗೇನು ಬುದ್ಧಿವಾದ ಹೇಳಿದಿ. ಅವ್ರ ತಾಯಿ ನಮ್ದಲ್ಲ, ಅದು ದೇವ್ರದ ಅಲ್ಲೇ ಅಂಥೇಳಿ ಏನು ಈ ಜನರಿಗೇನ ಅದು ತಲುಪಲಿ, ಸರ್ಕಾರಕ್ಕೆ ಹೋಗಲಿ ಅಂಥೇಳಿ ಇನ್ನು ದೊಡ್ಡ ಮನಸ್ಸು ಮಾಡಿದೆ ಅಲ್ಲ, ಅದು ನಮ್ಮ ನಿನಗೆ ಅಷ್ಟೇ ಅಲ್ಲ, ನಮ್ಮ ಗದಗ ತಾಲೂಕು ಗದಗ ಜಿಲ್ಲಾಕ್ಕನ ಕೀರ್ತಿ ಹೆಚ್ಚಿಗೆ ಮಾಡಿದ್ದು ನಾವು. ಯಾಕಂದ್ರೆ 50 ಲಕ್ಷ ಸಾವುಕಾರಿಗೆ ಸಣ್ಣದು, 50-60 ಲಕ್ಷ ಸಣ್ಣದು, ಆದರೆ ಇವಾಗ ನಿನಗೆ ನನಗೆ ಭಾಳ ದೊಡ್ಡದದು. ಅಂಥದನ್ನು ನೀನು ನನಗೆ ಬ್ಯಾಡಿದು, ಸರ್ಕಾರಕ್ಕೆ ಹೋಗಲಿ, ಜನರದ್ದು ಅಂತ ಏನು ಮನಸ್ಸು ಮಾಡಿದೆ. ಖರೇನ ನಿಂದು ದೊಡ್ಡ ಸ್ಥಾನ. ದೇವ್ರು ನಿನ್ನ ಟೆಸ್ಟ್ ಮಾಡ್ಯಾನ. ಸ್ವರ್ಗದ ಬಾಗಿಲಿದ್ರೆ ಅದು ನಿನಗೆ ತೆಗಿತೀನಿ. ಅದನ್ನು ನೋಡ್ತೀನಿ. ದುಡಿಮಿಲ್ಲ ಅಂದ್ರೆ ಹೂ ಕಟ್ಟ್ಯಾರ ಜೀವನ ಮಾಡ್ತಾರೆ. ಹಿಂಗೈತಿ ಪರಿಸ್ಥಿತಿ, ಹೊಲ ಎಲ್ಲ ಮನೆ ಇಲ್ಲ, ಏನಿಲ್ಲ. ಇಬ್ಬರು ನಾನು ಮನೆಗೆ ಇಟ್ಕೊಂಡು. ಸೊ ಇದು ಸಮಾಧಾನಕರ ಸಂಗತಿ. ಕಸ್ತೂರಿಬಾ ಮನೆಗೆ ನಾವು ಮನೆ ಕಟ್ಕೊಡ್ತೀವಿ, ಬೇಕಾದಂಥ ಜಾಗವನ್ನೂ ಕೂಡ ಕೊಡ್ತೀವಿ ಅಂತ ಮಂತ್ರಿಗಳು ಹೇಳಿರೋದು. HK ಪಾಟೀಲ್ರನ್ನ TV9 ಕಡೆಯಿಂದ ನಾವು ಅಭಿನಂದಿಸ್ತೀವಿ. HK ಪಾಟೀಲ್ರೇ, ನಿಮ್ಮ ಒಳ್ಳೆ ಮನಸ್ಸಿಗೆ ಒಂದು ಹ್ಯಾಟ್ಸ್ ಆಫ್. ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ ನೀವು. ಸ್ವರ್ಗದ ಬಾಗಿಲು ತೆಗೆಯುತ್ತೆ ಅಂತಾರಲ್ಲ, ಈ ಸಂದರ್ಭದಲ್ಲಿ ನಿಮ್ಮಂಥವ್ರಿಗೆ ತೆಗೆಯುತ್ತೆ ಅಂತ. ಯಾಕಂದರೆ 50 ಲಕ್ಷ, 60 ಲಕ್ಷ, 70 ಲಕ್ಷ ನಿಜಕ್ಕೂ ದೊಡ್ಡ ಮೊತ್ತ. ಅದು ತಾವು ಹೇಳಿದ್ರಿ. ಅಷ್ಟೆಲ್ಲ ಇದ್ದರೂ ಕೂಡ ಇದು ನಮಗೆ ಸೇರಿದ್ದಲ್ಲಪ್ಪ, ಇದು ಸರ್ಕಾರಕ್ಕೆ ಸೇರಿದ್ದು ಅನ್ನುವಂಥ ಆ ಮನೋಭಾವನೆ ಇದೆಯಲ್ಲ, ಅದಕ್ಕೇನು ಕೊಟ್ಟರು ಕಡಿಮೆನೇ. TV9 ಮತ್ತೊಂದು ಸರಿ ನಿಮಗೆ ಆಗ್ರಹ ಮಾಡ್ತಾ ಇದೆ, ಮಂತ್ರಿಗಳೇ, ತಾವು ನಿಜಕ್ಕೂ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಇವರಿಗೆ ಮನೆ ಕೊಡೋದ್ರ ಮುಖಾಂತರ. ಆದರೆ ಕಟ್ರ ಮನೆಗಳನ್ನು ಕೊಟ್ಬಿಡ್ಬೇಡಿ. ಯಾವುದೋ ಒಂದು ಆಶ್ರಯ ಮನೆ ಕೊಟ್ವಿ, ಹೇಳಿದ ಮಾತ್ರ ಉಳಿಸ್ಕೊಂಡ್ವಿ, ನೋ, ಆ ರೀತಿ ಆಗಬಾರ್ದು. ಅದು ಒಂದು ಲೆಕ್ಕದಲ್ಲೇನು ಅಂದರೆ ಆ ಪ್ರಾಮಾಣಿಕತೆ ಇದೆಯಲ್ಲ, ಆ ಒಳ್ಳೆತನ ಇದೆಯಲ್ಲ, ಅದು ಆ ಒಳ್ಳೆತನಕ್ಕೆ ಮಾಡುವಂಥ ಅವಮಾನ ಆಗಿಬಿಡುತ್ತೆ. ದಯವಿಟ್ಟು ಬೇರೆ ಯಾರು ಕೂಡ ಈ ಚಿನ್ನಗಿನ್ನ ಸಿಕ್ಕಂಥ ಸಂದರ್ಭದಲ್ಲಿ ಕೊಟ್ಟರು 2 ಜನ ಇದ್ದಾರೆ. ಇತಿಹಾಸದ ಪುಟಗಳನ್ನು ತೆಗೆದು ನೋಡೋಣ ನಾವು. ಯಾರ್ಯಾರ ಮನೆಯಲ್ಲಿ ಬಗಿಬೇಕಾರೆ ಸಿಕ್ಕಂಥ ಸಂದರ್ಭದಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಕೊಡಲ್ಲ. ದಯವಿಟ್ಟು ಅದು ಜೊತೆಗೇನು ಅಂದರೆ ಆ ಹುಡುಗ ಸರಿಯಾಗಿ ಮಾತಾಡೋಕ್ಕಾಗಲ್ಲ, ಇದಿಲ್ಲ. ಜೊತೆಗೆ ಆ ಹುಡುಗನಿಗೆ ಎಜುಕೇಷನ್ನು, ಪ್ರಜ್ವಲ್ಗೆ ಉಚಿತ ಶಿಕ್ಷಣವನ್ನು ಕೊಡಲಾಗುತ್ತೆ. ಎಸ್, TV9 ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಆಗ್ರಹ ಮಾಡಿತ್ತು. ಈಗ ಅದರ ಇಂಪ್ಯಾಕ್ಟ್ ಕೂಡ ನೋಡ್ತಾ ಇದ್ದೀರಿ. ಆ ಹುಡುಗನ ಓದಿನ ಜವಾಬ್ದಾರಿ, ಮನೆ ಮತ್ತೆ ಜಾಗ ಕೊಡ್ತೀವಿ ಅಂತ ಮಂತ್ರಿಗಳು ಹೇಳಿದ್ರು. ಲಕ್ಕುಂಡಿಗೆ ಹೋಗಿ ಆ ಫ್ಯಾಮಿಲಿಯವ್ರನ್ನ ಭೇಟಿ ಮಾಡಿ
ಕಸ್ತೂರಿಬಾ ಅವರಿಗೆ ಧೈರ್ಯ ಹೇಳಿ, ನಿಜಕ್ಕೂ ನೀವು ಒಳ್ಳೆ ಜನಗಳು, ನಿಮಗೊಂದು ಒಳ್ಳೆ ಮನಸ್ಸಿದೆ, ಯಾರು ಬಿಡ್ತಾರೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ, ನೀವು ಯೋಚನೆ ಮಾಡಬೇಡಿ ಅಂತ. ಜೊತೆಗೇನು ಅಂದರೆ ಆ ಹುಡುಗ ಇದನ್ನಲ್ಲ ಪ್ರಜ್ವಲ್ ರೀತಿ, ಅವ್ರಿಗೆ ಕಾಲೇಜು ಎಲ್ಲಿ ತನಕ ಓದ್ತಾನೆ ಏನು ಎತ್ತ ಅದರ ಜವಾಬ್ದಾರಿಯನ್ನು ಕೂಡ ನಾವು ಹೊರ್ತೀವಿ ಅಂತ ನೋಡಿ ಮಂತ್ರಿಗಳು ಅವ್ರಿಗೆ ಅವನ ತಲೆ ಮೇಲೆ ಹೂವನ್ನು ಸುರಿದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಇದು ಬೇಕು ನೋಡಿ, ಇದು ಬೇಕು. ಅವ್ರಿಗೆ ಅನಿಸ್ಬೇಕು, ಅರೇ ನಾವು ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತಪ್ಪ ಅಂತ. ಆಮೇಲೆ ಸರ್ಕಾರಕ್ಕೆ ನಂದೊಂದು ಮನವಿ ಇದೆ, ಏನಪ್ಪ ಅಂತಂದರೆ ಈ ರೀತಿ ನಿಧಿ ಸಿಕ್ಕಂಥ ಸಂದರ್ಭದಲ್ಲಿ ಏನಾದರೂ ನೀವು ಅದನ್ನು ಸುರಕ್ಷಿತವಾಗಿ ಅದನ್ನು ವಾಪಸ್ ಕೊಟ್ಟುಬಿಟ್ರೆ ನಿಮ್ಮ ಮೇಲೆ ಯಾವ ಕೇಸೂ ಬೀಳಲ್ಲ, ಯಾವ ತೊಂದರೆಗಳೂ ಆಗಲ್ಲ. 50% ಆದರೂ ವಾಪಸ್ ಕೊಡ್ತೀವಿ ಅಂತ ಒಂದು ಕಾನೂನು ತರಬೇಕು ನೀವು. ಇಲ್ಲ ಅಂತಂದರೆ ಸಿಕ್ಕವ್ರು ಹಂಗಂಗೆ ನುಂಗು ಬಿಡ್ತಾರೆ. ಪಾಪ ಯಾರೋ ಈ ಕಸ್ತೂರಿಬಾ ರೀತಿ ಅವರು ಎಂಥ ಪ್ರಾಮಾಣಿಕತೆ ನೋಡಿ, ಎಂಥ ಒಳ್ಳೆ ಮನಸ್ಸು, ನಿಜವಾಗ್ಲೂ ಬಡವರು ಇರ್ಬೋದು ಅವರು, ಆದರೆ ಹೃದಯ ಶ್ರೀಮಂತಿಕೆ ಇದೆ ಅವ್ರಿಗೆ. ನಮ್ಮದಲ್ಲದ್ದು ನಮ್ಮದಲ್ಲ ಅಂತ, ಭೂಮಿಯ ಒಳಗಡೆಗೆ ಏನು ಸಿಕ್ಕರೂ ಕೂಡ ಅದು ಕಾನೂನುಬದ್ಧವಾಗಿ ಸರ್ಕಾರಕ್ಕೆ ಸೇರುತ್ತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಅಕ್ಷರಶಃ ಫಾಲೋ ಮಾಡಿದ್ದಾರೆ. ಯಾರಾದರೂ ರಾಜಕಾರಣಿಗಳ ಮನೆಗೆ ಸಿಕ್ಕರೂ ಕೂಡ ಬರಲ್ಲ ಅದು. ಯಾರು ಕೊಡ್ತಾರೆ ಬಂಗಾರ ಸಿಕ್ಕರೆ? 1.5 ಲಕ್ಷಕ್ಕೆ ಬಂದು ನಿಂತಿದೆ ಬಂಗಾರ, ಕೊಡ್ತಾರಾ? ಆದರೆ ಇವರು ಕೊಟ್ಟರಲ್ಲ. ಈ ಪ್ರಾಮಾಣಿಕತೆ ಇದೆಯಲ್ಲ, ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಇದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಸಂಗತಿ. ಈಗ ಅವ್ರಿಗೆ ಜಾಗ ಕೊಡ್ತಾರೆ, ಅವ್ರಿಗೆ ಮನೆ ಕೊಡ್ತಾರೆ, ಇನ್ನು ಆ ಹುಡುಗನಿಗೆ ಎಜುಕೇಷನ್ ಕೂಡ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಿದ್ಧಲಿಂಗ ಪಾಟೀಲ್ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ಈಗಾಗಲೇ ಸಾಕಷ್ಟು ಬಡತನ ಕುಟುಂಬ, ಈಗ ಸಿಕ್ಕಂಥ ಚಿನ್ನ ಕೂಡ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಹೀಗಾಗಿ ಆತ ತಮ್ಮ ಸಂಸ್ಥೆಯಲ್ಲಿ ಈಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಮುಂದಿನ ಶಿಕ್ಷಣಕ್ಕೆ ಯಾವೆಲ್ಲ ಅನುಕೂಲ ಮಾಡ್ತಿರ್ತಾವೆ? ಏನು ಈ ಪ್ರಜ್ವಲ್ ರೀತಿ ಅನ್ನುವ ಪ್ರಾಮಾಣಿಕ ಹುಡುಗ ನಮ್ಮ ಲಕ್ಕುಂಡಿ ಗ್ರಾಮದ ಪ್ರತಿಷ್ಠಿತ BH ಪಾಟೀಲ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಪ್ರೌಢಶಾಲೆಯ ವಿಭಾಗದಲ್ಲಿ ಓದ್ತಾ ಇದ್ದಾನೆ. ನಿನ್ನೆ ನಾವೆಲ್ಲ ಆಡಳಿತ ಮಂಡಳಿಯವರು ಸೇರಿ ಅವನಿಗೆ ಸನ್ಮಾನಿಸಿ, ಅವನು ಏನು ನಮ್ಮ ಮಹಾವಿದ್ಯಾಲಯದಲ್ಲಿ ಏನು PUC ಸೆಕೆಂಡ್ ಇಯರ್ ತನಕ ಇದೆ ಅವನಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕಂತೇಳಿ ನಿರ್ಣಯ ಮಾಡಿದ್ದೀವಿ. ಹಾಗೂ ಈಗೇನು ಅವರ ಬೇಡಿಕೆ ಇದೆ, ನಾನು ಲಕ್ಕುಂಡಿಯ ಗ್ರಾಮಸ್ಥನಾಗಿ ಲಕ್ಕುಂಡಿಯ ಪಾರಂಪರಿಕ ಪ್ರದೇಶದ ರಾಜ್ಯ ಸಲಹಾ ಸಮಿತಿ ಸದಸ್ಯನಾಗಿ ಅವರ ಬೇಡಿಕೆ ಕೇಳ್ಕೊಂಡಿದ್ದೀನಿ. ಅವರ ಬೇಡಿಕೆಯನ್ನು ಮಾನ್ಯ ಸಚಿವರಾದಂಥ HK ಪಾಟೀಲ್ ಸಾಹೇಬರಿಗೆ ತಿಳಿಸಿದ್ದೀನಿ. ಇವತ್ತು ಅವರು 12:30 ಗಂಟೆಗೆ ಇಲ್ಲಿ ಲಕ್ಕುಂಡಿಗೆ ಆಗಮಿಸಿ ಪ್ರಾಮಾಣಿಕತೆ ಮೆರೆದಂಥ ಪ್ರಜ್ವಲ್ ರೀತಿಗೆ ಸನ್ಮಾನಿಸುವ ಮೂಲಕ ಅವರ ಒಂದು ರಾಜ್ಯ ಸರ್ಕಾರದ ಒಂದು ಏನು ಸೂಕ್ತ ಗೌರವ ಮತ್ತು ಸೂಕ್ತ ಬಹುಮಾನ ಏನಿದೆ, ಪರಿಹಾರ ಏನಿದೆ ಅವರು ತಿಳಿಸ್ಕೊಡ್ತಾರೆ. ಈ ಕುರಿತು TV9 ಕೂಡ ಶಿಕ್ಷಣ ಆಗಿರ್ಬೋದು, ಅವರ ಆಸರೆ ಬಗ್ಗೆ ಸಾಕಷ್ಟು ಕೂಡ ಒಂದು ಸರ್ಕಾರ ಗಮನಕ್ಕೆ ತರುವಂಥದ್ದು ಕೂಡ ಮಾಡಿತ್ತು. ಈಗಾಗಲೇ ಕಳೆದ 3 ದಿನಗಳಿಂದ ನಿರಂತರವಾಗಿ ಪ್ರತಿಷ್ಠಿತ ಚಾನಲ್ ಆದಂಥ TV9ನಲ್ಲಿ ಅವನ ಶಿಕ್ಷಣಕ್ಕಾಗಿರ್ಬೋದು, ಅವರ ಒಂದು ಈ ಪ್ರಾಮಾಣಿಕ ಮೆರೆದಂಥ ಕಾರ್ಯಕ್ಕೆ ಸರ್ಕಾರದಿಂದ ಸೂಕ್ತ ಸೌಲಭ್ಯಗಳು ಹಾಗೂ ಸೌಕರ್ಯಗಳು ಸಿಗಬೇಕಂತೇಳಿ ವರದಿ ಮಾಡಿದ್ದರು. ಅದು ಕೂಡ ನಮಗೆ ಅತ್ಯಂತ ಖುಷಿಯಾಗಿದೆ. ಅದರ ಪ್ರಕಾರವಾಗಿ ಮಾನ್ಯ ಸಚಿವರ ಗಮನಕ್ಕೆ ತಂದಿದ್ದೇನೆ. ಈ ಸುಮಾರು 12:30 ಗಂಟೆಗೆ ಬಂದು ಸುದ್ದಿ ಮಾಧ್ಯಮದ ಮಿತ್ರರೊಂದಿಗೆ ಏನು ಮಾನ್ಯ ಸಚಿವರ ಒಂದು ಗೌರವದ ನಿರ್ಧಾರವನ್ನು ಇಲ್ಲಿ ನಮ್ಮ ಲಕ್ಕುಂಡಿಯಲ್ಲೇ ತಿಳಿಸ್ತಾರೆ. ಅಮ್ಮ, ಈಗ ನಿನ್ನ ಮಗನಿಗೆ ನಮಗೆ ಒಳ್ಳೆ ಶಿಕ್ಷಣ ಕೊಡಿಸ್ಬೇಕು ಮೊಮ್ಮಗನಿಗೆ ಅಂತ ಬೇಡಿಕೆ ಇತ್ತು. ಈಗೆಲ್ಲ ಕೂಡ ಅನುಕೂಲ ಮಾಡ್ತಾ ಇದ್ದಾರೆ. ಏನು ಹೇಳ್ತಾರೆ ಅವರಿಗೆ? ನಾವು ಇವತ್ತು ಇದ ನೋಡ್ರಿ, ನಮ್ಗೆ ಮೊಮ್ಮಗ ನೌಕರಿ ಬೇಕ್ರಿ. ನನ್ನ ಮಗಳ ನೀರಾಗ ನಿಂತಾಳ, ಆಕಿ ಮನೆ ಹಾಕಿಸಿ ಜಗ ಹಿಡಿದು ಮನೆ ಹಾಕ್ಸಿದ್ವಿ ನಾನು ಅಲ್ಲಿವ್ರಿ. ನಾವು ಚಿನ್ನಕ್ಕೆ ನಾವು ಬಲೆ ಕೊಡೋದು ಅಲ್ಲಿವ್ರಿ. ನಾವು ನಮ್ಗೆ ಆಕಿ ನೆಳ ಮಾಡಿ ಕೊಡ್ಬೇಕ್ರಿ. ಆಕಿ ಒಂದು ಎಲ್ಲಾರ ಉದ್ಯೋಗ ಒಂದಿಟ್ಟು ದುಡಿಬೇಕು, ತಿನ್ಬೇಕು. ಖುಷಿ ಅದೀಗ. ದುಡಿಯೋದ್ರಿಂದ ಆಕೆ ನಿಲಿನ ಇಲ್ಲ. ಈಗ ಮೊಮ್ಮಗನಿಗೆಲ್ಲ ಈಗ ನಿಮ್ಮ ಊರು ಗೌಡ್ರು ಕೂಡ ಏನು ಫ್ರೀಯಾಗಿ ಅವನಿಗೆ ಶಿಕ್ಷಣ ಕೊಡೋಕೆ ಮುಂದೆ ಬಂದಿದ್ದಾರೆ. ಅವ್ರಲಿಂದನೇ ನಾವು ಅವ್ರನ್ನ ಊರ ದೈವ ಐತ್ರಿ. ನಮಗೇನು ಇಲ್ಲ ರೀ, ನಮಗೆ ಅದಷ್ಟ ಮಾಡೋದು. ನಾವು ಅದ್ರ ಮ್ಯಾಗ ಆಸೆ ಮಾಡಿಲ್ರಿ. ನಾವು ಅಲ್ಲಿವ್ರಿ ಅದನ್ನು ಯಪ್ಪ. ಇದು ಕುಟುಂಬದ ಮಾತು. ಏನು ಲಕ್ಕುಂಡಿ ಗ್ರಾಮದ BH ಪಾಟೀಲ್ ಶಿಕ್ಷಣ ಸಂಸ್ಥೆ ಕೂಡ ಆತನಿಗೆ ಸಂಪೂರ್ಣ PUC ವರೆಗೂ ಕೂಡ ಉಚಿತ ಶಿಕ್ಷಣ ನಾವು ಕೊಡ್ತೀವಿ ಅಂತ ಹೇಳಿದೆ. ಜೊತೆಗೆ ಈ ಉಚಿತ ಶಿಕ್ಷಣ ಕೊಡೋಕ್ಕೆ ಮುಂದಾದಂಥ ಸಂಸ್ಥೆಗೆ ಮತ್ತೆಲ್ಲರೂ ಕೂಡ ಆ ಕುಟುಂಬ ಕೂಡ ಆಭಾರಿಯಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಆ ಅಜ್ಜಿ ಹೇಳಿದಂಥ ಮಾತನ್ನು ಕೇಳಿದ್ರೆ ಅದು ಎಂಥ ಪ್ರಾಮಾಣಿಕತೆ ತುಂಬಿ ತುಳುಕುತ್ತೆ ನೋಡಿ. ಅವ್ರು ಹೇಳ್ತಾರೆ ಏನಂದರೆ, ನಮ್ದಲ್ರಿ ಅಪ್ಪ ಅಂದರೆ ನಮ್ಮದಲ್ಲದ್ದು ನಮಗೆ ಬೇಡ ಅಂತ. ಎಂಥ ಒಂದು ಮನೋಭಾವನೆ ನೋಡಿ ಈ ಅಜ್ಜಿಗೆ. ಗ್ರೇಟ್ ನಿಜಕ್ಕೂ ದೊಡ್ಡ ಸಂಗತಿ. ಜೊತೆಗೇನೆಂದರೆ ಈ ಲಕ್ಕುಂಡಿ ಇದೆಯಲ್ಲ, ಇದಕ್ಕೆ ದೊಡ್ಡ ಇತಿಹಾಸ ಇದೆ. ಇದಕ್ಕೆ
ಇದು ಈ ಮೂರು ನಾಲ್ಕು ರಾಜ ಮನೆತನದವರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಇಲ್ಲಿ ಸಾಮಾನ್ಯ ಸಂಗತಿ ಅಲ್ಲ. ಅಲ್ಲಿ ಈಗಲೂ ಕೂಡ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ ಈ ರೀತಿ ವಸ್ತುಗಳು ಸಿಗ್ತವೆ. ಪುರಾತನ ವಸ್ತುಗಳು ಪತ್ತೆ ಆಗ್ತಾವಲ್ಲಿ. ಬಸಪ್ಪ ಬಡಿಗೇರ್ ಅನ್ನುವಂಥವ್ರು ಶೋಧ ಮಾಡಿದ್ದಾರೆ. ಮೊನ್ನೆ ಅವರು ಟಿ ವಿ ನೈನ್ ಜೊತೆಗೂ ಕೂಡ ಮಾತಾಡಿದ್ರು. ಮಳೆ ಬಂದ ಆದಮೇಲೆ ಇವರು ಶೋಧ ಕಾರ್ಯ ಮಾಡಿದ್ದಾರೆ. ನೋಡಿ ಸಿಕ್ಕಿರೋದು ಸಾಮಾನ್ಯ ಅಲ್ಲ. ಇದು ಸಿಕ್ಕಂಥ ವಸ್ತುಗಳು ಮುತ್ತು, ರತ್ನ, ಹವಳ ಜೊತೆಗೆ ಕಾಯಿನ್ಗಳು. ಇದು ಬ್ರಿಟಿಷ್ ಕಾಲದ ಕಾಯಿನ್. ಇದು ನೋಡಿ, ನೀಲಮಣಿ ಇದೆ ಅದರಲ್ಲಿ. ಆ ನೀಲಮಣಿಯ ಸುತ್ತ ಆ ಪೆಂಡೆಂಟ್ ನೋಡಿ, ಮೋಸ್ಟ್ಲಿ ವಜ್ರದ ಹರಳುಗಳಿರಬೇಕು ಅವು. ಈ ತರಹ ಇನ್ನು ಎಂಥ ಒಂದು ಶ್ರೀಮಂತಿಕೆ ಇರಬೇಕು ಲೆಕ್ಕ ಹಾಕ್ಕೊಳ್ಳಿ. ಎಂಥ ಶ್ರೀಮಂತಿಕೆ. ಗ್ರೇಟ್.